ಈ ಬಡ ರೈತನ ಬೆವರಿನ ಪ್ರತಿಫಲದ ಅರಮನೆ, ಅರ್ಥಾತ್ ಬಡವನ ಬಂಗಾರದ ಮನೆ. ಸೋ ನೈಸ್. ಬಡವನ ಮನೆ ಯಾತ್ರೇನು? ನಿಮ್ಮ ಮನಸ್ಸು ಶ್ರೀಮಂತವಾಗಿದೆ ಸೂರ್ಯ. ನಿನ್ನ ಅಂತಸ್ತು ಎತ್ತಿ ನೋಡಿ ನಾನು ನಿನ್ನ ಪ್ರೀತಿಸಲಿಲ್ಲ. ನಿಮ್ಮ ನಿರ್ಮಲವಾದ ಮನಸ್ಸು, ಸಮ್ಮತವಾದ ಹೃದಯವಂತಿಕೆಗೆ ಮರಳಾಗಿ ಪ್ರೀತಿಸಿರುವೆ. ಅದೇ ನನಗೆ ಆಶ್ಚರ್ಯ. ನೀ ಹುಟ್ಟಿದಾಗಿನಿಂದ ಪಿಜ್ಜಾ ಬರ್ಗರ್ ತಿಂದು ಎಸಿ ರೂಮಲ್ಲಿ ಬೆಳೆದು ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತ ಸವಿದವಳು ನೀನು ಈ ಬಡವನನ್ನು ಒರೆಸಿರುವುದು ನೆನಪಿಸಿಕೊಂಡರೆ ನನಗೇನೇ ಆಶ್ಚರ್ಯವಾಗುತ್ತಿದೆ. ಆಶ್ಚರ್ಯ ಪಡುವಂತದ್ದೇನೂ ಇಲ್ಲ. ನೀನು ಕ್ಲಾಸ್ನಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಪ್ರಥಮ ಸ್ಥಾನ ಪಡೆದು ನಮ್ಮ ಕಾಲೇಜಿನ GS ಆಗಿ ಪ್ರತಿಯೊಂದು ಕಾಲೇಜ್ ಪ್ರೋಗ್ರಾಂಗಳನ್ನ ನಿನ್ನ ಮುಂದಾಳತ್ವದಲ್ಲೇ ಖುಷಿಯಿಂದ ನಡೆಸಿಕೊಡ್ತಾ ಇದ್ದದನ್ನ ನೋಡ್ತಾ ಇದ್ರೆ ಯಾವ ಹೆಣ್ಣು ಕೂಡ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ನಿನ್ನ ನಡುವೆ ಬಹಳ ದಿನಗಳ ಸಂಪರ್ಕವಿಲ್ಲದಿದ್ದಾಗ ನನ್ನನ್ನು ಮರೆತು ಬಿಟ್ಟಳೆಂದು ತಿಳಿದಿದೆ. ಆದರೆ ಯಾವ ಋಣಾನುಬಂಧನವೋ ಏನೋ ಮರಳಿ ನೀನೇ ನನ್ನ ಊರಿಗೆ ಬಂದೆ. ಹೌದು, ನನ್ನ ಊರಿಗೆ ಬಂದಿರೋ ಕಾರಣನೇ ಹೇಳಲಿಲ್ಲ. ಏನೆಂದು ಹೇಳಿ ಈ ಸೂರ್ಯನಿಗೆ? ನನ್ನ ಕಾಯಕ ಪೂರ್ಣವಾಗುವವರೆಗೂ ಈ ಸೂರ್ಯನಿಗೆ ನನ್ನ ನಿಜ ರೂಪ ಗೊತ್ತಾಗ್ತಿತ್ತು. ಯಾಕೆ ಮೋನಿಕಾ, ಏನು ವಿಚಾರಣೆ ಮಾಡುತ್ತಿದ್ಯಾ? ಏನಿಲ್ಲ, ನಾನು PG ಮುಗಿಸಿದ ಮೇಲೆ PhD ಮಾಡ್ತೀನಿ ಅಂತ ಹೇಳ್ತಿಲ್ಲ. PhD ನ ಗ್ರಾಮೀಣ ಅಭಿವೃದ್ಧಿ ವಿಷಯದಲ್ಲಿ ಮಾಡ್ತಿರುವೆ. ಹೀಗಾಗಿ ಗ್ರಾಮೀಣ ಪ್ರದೇಶದ ಆಗುಹೋಗುಗಳ ಬಗ್ಗೆ ಸ್ಟಡಿ ಮಾಡಲು ಬಂದಿರುವೆ. ಅದೇ ನನಗೆ ತುಂಬಾ ಸಂತೋಷವಾಯಿತು. ನೀನು ಗ್ರಾಮೀಣ ಕೃಷಿ ಪದ್ಧತಿ ಕುರಿತು ವಿಷಯ ತೆಗೆದುಕೊಂಡಿದ್ದಾರೆ. ಈ ಪ್ರಗತಿಪರ ರೈತ, ಈ ಸೂರ್ಯ ನಿನಗೆ ತುಂಬಾ ಒಳ್ಳೆ ಗೈಡ್ ಆಗುತ್ತಿದ್ದ. ಐ ಸಿ. ಎಸ್, ನಾ ನಂಬಿದ ಈ ಭೂತಾಯಿಯನ್ನು ಯಾವುದೇ ರಾಸಾಯನಿಕ ವಿಷಪೂರಿತ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಬಳಸಿ ಪ್ರತಿಯೊಂದು ಬೆಳೆಗಳನ್ನು ಅತಿ ಹೆಚ್ಚು ಉತ್ಪನ್ನ ಬೆಳೆದಿದ್ದಕ್ಕೆ ನನಗೆ ಧಾರವಾಡ ಕೃಷಿ ವಿದ್ಯಾಲಯದಿಂದ ಸಾವಯವ ಕೃಷಿ ಪಂಡಿತ ಎಂಬ ಅವಾರ್ಡ್ ಬಂದಿದೆ. ಕಂಗ್ರ್ಯಾಚುಲೇಷನ್ ಸೂರ್ಯ, ಕಂಗ್ರ್ಯಾಚುಲೇಷನ್. ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಕಾಯ ವಾಚ ಮನಸ್ಪೂರ್ವಕವಾಗಿ ಮಾಡ್ತೀಯಾ. ಹೀಗಾಗಿ ನಿನಗೆ ಕೆಲವು ಬೆನ್ನಹಿಂದೆ ಇದೆ. ಆದರೆ ಮೋನಿಕಾ, ನೀ ನನ್ನ ಮಾರ್ಗದರ್ಶನವನ್ನು ಮಿಸ್ ಮಾಡಿಕೊಂಡೆ. ಸಾವಯವ ಕೃಷಿ ಪದ್ಧತಿ ಗೈಡ್ನಾಗಿ ಮಿಸ್ ಆದ್ರೆ ಏನಾಯ್ತು? ನನ್ನ ಪ್ರೀತಿಯ ಪ್ರಣಯದಲ್ಲಿ ನೀನು ನನ್ನ ಮಾರ್ಗದರ್ಶನದ ಕನಸುಗಾರ. ನೋಡು ಮೋನಿಕಾ, ಪ್ರೀತಿ ಪ್ರೇಮದ ವಿಷಯದಲ್ಲಿ ನೀನು ನನಗಿಂತ ಒಂದು ಕೈ ಮೇಲಿದೆಯಾ? ಸೂರ್ಯ, ನಿರ್ಭಯವಾದ ಈ ಮನೆಯಲ್ಲಿ ನಮ್ಮಿಬ್ಬರ ಇಬ್ಬನಿಯ ಕಾಮದ ಕಾರ್ಮೋಡ ಕರಗಿ ಭೂಮಿಗೆ ಅಪ್ಪಡಿಸುವಂತೆ ಆಡುಣವಿ ಕಾಮಲೀಲೆಯಿಂದ. ಅದೆಂತ ಮಾತನಾಡ್ತೀಯ ಮೋನಿಕಾ? ಪ್ರೀತಿ ಪ್ರೇಮ ಎಂದರೆ ಕೇವಲ ಕಾಮಮೋಹವನ್ನು ಇಂಗಿಸಿಕೊಳ್ಳುವ ಸಾಧನವಲ್ಲ, ನೂರಾರು ವರ್ಷಗಳ ಸಂಬಂಧವನ್ನು ಗಟ್ಟಿ ಮಾಡುವ ಪವಿತ್ರವಾದ ಬಂಧನ. ವಾ ಮೋನಿಕಾ, ನಮ್ಮ ಪ್ರೀತಿಯ ಸಂಬಂಧವನ್ನು ಗಟ್ಟಿ ಮಾಡೋಣ. ಈ ಕೈಲಾಗದವರ ಹತ್ತಿರ ರಸಿಕತನವಿಲ್ಲ. ಸುಮ್ಮನೆ ಕೈ ಚಾಚೋದು ವ್ಯರ್ಥ. ಇರಲಿ, ಸ್ವಲ್ಪ ಸಮಯ ಇವರ ಉಪಯೋಗ ತೆಗೆದುಕೊಂಡು ನಂತರ ಹೋಗ್ಲಿ ಬಿಡು ಸೂರ್ಯ, ಸುಮ್ಮನೆ ತಮಾಷೆಗೆ ಮಾತಾಡ್ದೆ. ಈಗ ನನ್ನ ಜೊತೆ ಹಾಡು ಹಾಡಿ ಡ್ಯಾನ್ಸ್ ಮಾಡಲು ಒಪ್ಪಿಗೆ ಇದೆಯೋ ಅಥವಾ? ಸವಿಯದ ಸಾರವಿದು ಹಾಡಿದರೆ ಮನೆಯದ ಹಾಡುವಿದು.
ಸೂರ್ಯ, ನನ್ನಿಂದ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನೀನಿದ್ರೆ ನನ್ನ ಪ್ರಾಣ. ಈ ನನ್ನ ಬಾಳ ಪಯಣದಲ್ಲಿ ಬದುಕಿದ್ರು ನಿನ್ನ ಜೊತೆನೆ, ಸತ್ರು ನಿನ್ನ ಜೊತೆನೆ. ನಿನ್ನನ್ನು ಜಪಿಸದೆ ಇದ್ದ ಒಂದು ಕ್ಷಣವೂ ಇಲ್ಲ. ಸೂರ್ಯ, ನೀನು ನನ್ನ ಕೈ ಬಿಡುತ್ತಿಲ್ಲ ತಾನೇ? ಖಂಡಿತ ಇಲ್ಲ ಮೋನಿಕಾ. ಈ ಸೂರ್ಯ ನಂಬಿದವರ ಕೈ ಬಿಟ್ಟಿಲ್ಲ, ಬಿಡುವುದೇ ಇಲ್ಲ. ನಮ್ಮಿಬ್ಬರ ಅಮರವಾದ ಹೃದಯಗಳು ಒಂದಾಗಿದೆವೆಂದ ಮೇಲೆ ಈ ಸದ್ಯದಲ್ಲೇ ನಿನ್ನ ಕೈ ಹಿಡಿದು ಈ ಮನೆ ತುಂಬಿಸಿಕೊಳ್ಳುತ್ತೇನೆ. ಸತ್ಯ, ನನ್ನ ಕೈ ಬಿಟ್ರೆ ನನಗೆ ಸಾಕಾಗಿದೆ. ಅಂತೂ ಪ್ರೀತಿಯ ಸೋಂಕು ರೋಗ ಹಿಡಿಸ್ತೀನಿ. ಸೂರ್ಯ, ನಾನಿಲ್ಲಿ ಹೋಗಿ ಬರ್ತೀನಿ. ತಾಳು ಮೋನಿಕಾ, ನನ್ನ ತಾಯಿ ಹೊಲದಿಂದ ಬರುವ ಸಮಯವಾಗಿದೆ. ಅವಳಿಗೆ ನಿನ್ನ ಪರಿಚಯವನ್ನು ಮಾಡಿಸಿಕೊಡುತ್ತೇನೆ. ಅವಳ ಕೈ ತುತ್ತು ಉಂಡು ಹೋಗುವೆ ಅಂತೆ. ಈ ದನಗಳ ಹೊಲಸು ಸಗಣಿಯ ವಾಸನೆಯಿಂದ ನನ್ನನ್ನು ಬಿಟ್ಟರೆ ನನಗೆ ಸಾಕಾಗಿದೆ. ಸೂರ್ಯ, ಇನ್ನೊಂದು ಸಾರಿ ಬಂದಾಗ ಖಂಡಿತ ಊಟ ಮಾಡ್ತೀನಿ. ನಾನಿನ್ನು ಬರ್ತೀನಿ. ಬಾಯ್ ಪ್ರಿಯಕರ. ಬಾಯ್. ಹುಚ್ಚು ಹುಡುಗಿ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾಳೆ. ಆದ್ರೂ ನನ್ನ ಹುಡುಗಿ ಹೃದಯವಂತೆ. ಇರಲಿ. ರಾವಣನು ಎಷ್ಟೇ ಹುಡುಕಿದರೂ ಸಿಗುತ್ತಿಲ್ಲವಲ್ಲ. ನನ್ನ ಗೆಳೆಯ ಅವನ ಹುಡುಕಾಟದಲ್ಲಿ ಮಗ್ನನಾಗಿದ್ದಾನೆ. ರೈತರ ಕಣ್ಣೀರು ಒರೆಸುವ ಈ ಪ್ರಗತಿಪರ ರೈತ ರಾಮಣ್ಣ ಇನ್ನಿಲ್ಲ ಎಂದರೆ, ಹೇ ದೇವ, ಈ ರೈತನ ಕಣ್ಣೀರಿಗೆ ಆಸರೆ ಯಾರು? ಈ ರೈತನ ಕಣ್ಣೀರಿಗೆ ಆಸರೆ ಯಾರು?